Draw the graphs of the pair of linear equation x, y, so on and so forth. Calculate the area of the triangle formed by the lines so drawn and the x-axis. ಹಾಂ, ಇದು ಎರಡನೇ ಭಾಗ. ಆಮೇಲೆ ಯೋಚನೆ ಮಾಡೋಣ. ಮೊದಲೇದಾಗಿ ಚಿತ್ರ ಬಿಡಿಸ್ಬೇಕಂತೆ, ಗ್ರಾಫ್ ಬಿಡಿಸ್ಬೇಕು. ಆಯಿತಾ? ಸೊ ಎಂಥ ಗ್ರಾಫ್ ಇದು? ಎಕ್ಸ್ ಮೈನಸ್ ವೈ ಪ್ಲಸ್ 2 = 0. ಆಬ್ವಿಯಸ್ಲಿ ಲೀನಿಯರ್ ಈಕ್ವೇಷನ್. ಸೊ ಸೀದಾ ಲೈನ್ ಇರುತ್ತೆ. ಹೇಗೆ ಮಾಡೋದು ಇದನ್ನು? ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 0, ವೈ ವಿಲ್ ಬಿ ಈಕ್ವಲ್ ಟು 2. ಸೊ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇನಿಲ್ಲ. ಫಾರ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು 0 ತೊಗೊತೀನಿ. ಎಕ್ಸ್ ಏನಾಗುತ್ತೆ? -2 ಆಗುತ್ತೆ ಅಲ್ವಾ? ಮತ್ತು ಕೊನೆಯದಾಗಿ ಫಾರ್ ಯಾವ್ದು ತೊಗೊಂಡು ಹುಡುಗರ? ಎಕ್ಸ್ ಈಸ್ ಈಕ್ವಲ್ ಟು 1 ತೊಗೊಳ್ಳ, ವೈ ವಿಲ್ ಬಿ ಈಕ್ವಲ್ ಟು 3 ಆಗುತ್ತೆ. ನೀವು ಸಾಲ್ವ್ ಮಾಡಿ ಇದೇ ಬರುತ್ತೆ. ಟ್ಯಾಬ್ಯುಲೇಟ್ ಆಮೇಲೆ ಮಾಡೋಣ. ಮುಂದಿನ ಈಕ್ವೇಷನು 4x, 3 ಪಾಯಿಂಟ್ ಸಾಕು. -1y -4 = 0. ತಿರ್ಗಾ ಇಲ್ಲಿ 4x = 0, y = -4 ಆಗುತ್ತಿದೆ. ಫಾರ್ ಎಕ್ಸ್ ಈಸ್ ಈಕ್ವಲ್ ಟು 1 ತಗೊಂಡ್ರೆ 4 - 4 ಆಗುತ್ತೆ ಹುಡುಗರ ಅಲ್ವಾ? ಸೊ y ವಿಲ್ ಬಿ ಈಕ್ವಲ್ ಟು 0. ಅದೇ ಒಂದು ಉತ್ತರ. ನೆಕ್ಸ್ಟು 4x ಈಸ್ ಈಕ್ವಲ್ ಟು ಏನು ತೊಗೊಳ್ಳಿ? 2 ತೊಗೊಳೋಣ. ಸಿಂಪಲ್ 4 × 2 ಹಾಕ್ಕೊಂಡು ಹೋಗುತ್ತದು. ಸೊ 4 × 2 ನಿಮ್ಗೆ ಸೊಲ್ಯೂಷನ್ನು ಬೇಕು ಅಂತ ಹೇಳಿದ್ರೆ ನಿಧಾನಕ್ಕೆ ಈ ಥರ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಇದೇ ಥರ ಮಾಡ್ಬೋದು. ಬಟ್ ಮನಸ್ಸಲ್ಲಿ ಮಾಡೋದಾಯಿತು ಅಂತ ಹೇಳಿದ್ರೆ ಕೂಡ ಅದ್ರ ತೊಂದರೆ ಇಲ್ಲ. ಆಯಿತಾ? 4 × 2 ದಟ್ ಇಸ್ 8 - 4 ದಟ್ ಇಸ್ 4, ಪ್ಲಸ್ 4 ವೈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ y ಈಸ್ ಈಕ್ವಲ್ ಟು 4. ಸೊ ಈ ಥರ ಎಲ್ಲ ಸ್ಟೆಪ್ಸು ಗೊತ್ತಾಗಲಿಲ್ಲ ಅಂದರೆ ಬರೀರಿ, ನಾನು ಬರೆಯೋದಕ್ಕೆ ಹೋಗಲ್ಲ. ಯಾಕಂತ ಹೇಳಿ ತುಂಬ ಸಿಂಪಲ್ ಇವೆಲ್ಲ. ಪ್ರತಿಯೊಂದು ನೋಡ್ಸ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗುತ್ತಲ್ವಾ? ಹಾಂ, ನೆಕ್ಸ್ಟು ಇವಾಗ ಟ್ಯಾಬ್ಯುಲೇಟ್ ಮಾಡೋಣ. ಗ್ರಾಫ್ ಚಿತ್ರ ಬಿಡಿಸ್ಬೇಕು ಅಂತ ಹೇಳಿದ್ರೆ ಟೇಬಲ್ ಇರಬೇಕು. ಕೋಆರ್ಡಿನೇಟ್ಸ್ ಟು ಪ್ಲಾಟ್. ಸೊ ನಿಮ್ಮ ಹತ್ರ 2 ಟೇಬಲ್ ಬೇಕು ನಿಮಗೆ. ಈಕ್ವೇಷನ್ 1 ಈಕ್ವೇಷನ್ 2 ಇದನ್ನು ಬೇಕಾದ್ರೆ ಈಕ್ವೇಷನ್ 1 ಅಂತ ಕರ್ಕೊಳ್ಳೋಣ. ಇದು ನಿಮ್ಮ ಈಕ್ವೇಷನ್ 2. ಸೊ ದಿಸ್ ಇಸ್ ಫಾರ್ ಈಕ್ವೇಷನ್ 1, ದಿಸ್ ಇಸ್ ಫಾರ್ ಈಕ್ವೇಷನ್ 2. ಇದು ಎಕ್ಸ್ ಮತ್ತು ವೈ, ಇದು ಎಕ್ಸ್ ಮತ್ತು ಇದು ವೈ. 0 and 2, ಮತ್ತು ಇದು 0, ಇದು -2. 1 and 3, 2 and 4, 1 and 0, 0 and -4. ಹಾಂ, ಇವಾಗ ಇದನ್ನು ಪ್ಲಾಟ್ ಮಾಡಬೇಕು. ಸೊ ಗ್ರಾಫ್ ಎಲ್ಲ ರೆಡಿ ಇದೆ. ಹೇಗೆ ಮಾಡೋದು ಇದನ್ನು? ವ್ಯಾಲ್ಯೂಸ್ ನೋಡ್ಕೊಳ್ಳೋಣ. 4 ಮತ್ತು -4 ಅಂತ ಹೇಳಿದ್ರೆ ಮಧ್ಯದಲ್ಲಿ ಇಡೋಣ ಇದನ್ನು. ಅರೆ, ತಪ್ಪಾಗೋಯ್ತು. ಮತ್ತು ಎಕ್ಸಲ್ಲಿ -2 ಮತ್ತು 2. ಹಾಂ, ತೊಂದರೆ ಇಲ್ಲ, ಹೀಗೆ ಇಡ್ಬೋದು. ಸರಿ ಹೋಯಿತು. ನೆಕ್ಸ್ಟ್ ಏನಿದ್ರು ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಸೊ 0 and 2, ಮೊದಲು ವ್ಯಾಲ್ಯೂಸ್ ಬರೆದ್ಬಿಡೋಣ. ಇದು ಆರಿಜಿನ್ನು, ಇದು ನಿಮ್ಮ ಎಕ್ಸು, x dash, y and y dash. ಅದು ಬಿಟ್ಟರೆ ಸ್ಕೇಲ್ ಬರೀಬೇಕಾಗುತ್ತೆ. ಸ್ಕೇಲ್ ಏನಿಲ್ಲ, 1 cm ಎಲ್ಲನೂ. ಸೊ y axis, ಎವ್ರಿ ಸೆಂಟಿಮೀಟರ್ ಇಸ್ ಅ ಯೂನಿಟ್. x axis ಅಲ್ಲಿ ಎವ್ರಿ ಸೆಂಟಿಮೀಟರ್ ಇಸ್ ಅಗೇನ್ ಅ ಯೂನಿಟ್. ಅದು ಬಿಟ್ಟರೆ ಇನ್ನೇನು, ಅಷ್ಟೇ ಅಲ್ವಾ? ಓಕೆ, ನೆಕ್ಸ್ಟು ಇದು ತಿರ್ಗಾ ಮಾಡ್ತಾಯಿತ್ತು. 1 2 3 4 5 6, 1 2 3 4 5, -1 -2 -3 -4 -5, -1 -2 -3 -4 -5 5 ಅಲ್ಲ ಇದು 1 2 ಈ ಕಡೆ ಬರೀಬೇಕಾಗುತ್ತೆ ಮೋಸ್ಟ್ಲಿ.
1 2 3 4 5 ಹಾಂ ಸಾಕು ಅಲ್ವಾ. ಪಾಯಿಂಟ್ಸ್ ಹುಡುಕಿ ಇವಾಗ 0 ಆ್ಯಂಡ್ 2 0 ಆ್ಯಂಡ್ 2 -2 ಆ್ಯಂಡ್ 0 ಅಲ್ವಾ. 1 ಮತ್ತು 3 ಹಾಂ ಸೀದಾ ಲೈನ್ ಬಂತು. ಸರಿ ಇದೆ ಹಂಗಾರೆ ನಮ್ಮ ಉತ್ತರ. ಈ ಲೈನ್ ಅಟ್ಲೀಸ್ಟು ಸರಿ ಕಾಣ್ತಾ ಇದೆ. ಯಾವತ್ತಿದ್ರೂ ಲೈನ್ ಬಿಡ್ಸ್ ಹಂಗೆ ಪಾಯಿಂಟ್ಸ್ ಬಿಡ್ಸ್ ಹಂಗೆ ಲೈನ್ ಎಳೆಯಬೇಕು. ಸೊ ದಟ್ ಈಸ್ ಯುವರ್ ಈಕ್ವೇಷನ್ 1 ವಿಚ್ ಇಸ್ ಏನು ಈಕ್ವೇಷನ್ ಇದು, x minus y plus 2 is equal to 0. x minus y plus 2 is equal to 0. ಮತ್ತು ಮುಂದೆ ಎರಡನೇ ಈಕ್ವೇಷನ್ನು 2 and 4 ಸೂಪರ್ ಕೋಯಿನ್ಸೈಡ್ ಆಗ್ತದೆ. 1 and 0 ಸರಿ, 0 and -4 ಸರಿ. ಸರಿ ಇದೆಯಾ? ಜಾಯಿನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ಕೊತೀನಿ. ಸೊ ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ಇದು ನಿಮ್ಮ ಲೈನ್. ಇದ್ರ ಇಕ್ವೇಷನ್ ಏನೋ 4x minus y plus 4 ಅಂದ್ಕೊತೀನಿ. -4 4x ಇಲ್ಲಿ ಬರೀಲ್ಲ, 4x minus y is equal to 4 -4 ಅಲ್ವಾ ಅದು. -4 ಆ ಕಡೆ ಹೋದರೆ +4 ಆಗುತ್ತೆ, ತೊಂದರೆ ಇಲ್ಲ. ಆಯಿತಾ ಹುಡುಗರು. ಆಮೇಲೆ ಕೋಆರ್ಡಿನೇಟ್ಸ್ ಬರೀಬೇಕಾಗುತ್ತೆ. ಪಾಯಿಂಟ್ A B C ಏನಕ್ಕೆ ಬರದೆ ಅಂತ ಹೇಳ್ತೀನಿ. ಪಾಯಿಂಟ್ ಸಿ ಬಂದು 2, 4, ಪಾಯಿಂಟ್ ಬಿ ಒಂದು 1, 0, ಪಾಯಿಂಟ್ ಎ ಎಸ್ -2, 0, ಅದು ಇದು 0, 2 ಮತ್ತಿದು 1, 3 ಮತ್ತಿದು ಈ ಪಾಯಿಂಟ್ ಬಂದು 0, -4 ಅಷ್ಟೇ. ಸರಿ ಹೋಯ್ತಲ್ಲ ನಾನು. ಎಲ್ಲ ಬರ್ತೀನಿ ಅನ್ಕೊತೀನಿ. ಪ್ರಶ್ನೆ ಏನು ಇವಾಗ, ಫೈಂಡ್ ದ ಏರಿಯಾ. ಏನು ಏರಿಯಾ ಕಂಡುಹಿಡಿಬೇಕು ಆಫ್ ದ ಟ್ರಯಾಂಗಲ್ ಫೌಂಡ್ ಬೈ ದ ಲೈನ್ ಸೋ ಡ್ರಾನ್ ಆ್ಯಂಡ್ ದ ಎಕ್ಸ್ ಆ್ಯಕ್ಸಿಸ್. ಅದು ಮುಖ್ಯ. ಹಾಂ ನೋಡಿ, ಎಲ್ಲಿ ಟ್ರಯಾಂಗಲ್ ಎಲ್ಲಿದೆ ಅಂತ ಹೇಳಿ ಕಾಣ್ತಾ? ಎಲ್ಲಿದೆ ಹೇಳಿ? ಈ ಭಾಗ ಅಲ್ವಾ ಇದು. ಸರಿನಾ? ಅದು ನಿಮ್ಮ ಟ್ರಯಾಂಗಲು. ಹೇಗೆ ಕಂಡುಹಿಡ್ತೀರಾ ಏರಿಯಾ ಆಫ್ ಅ ಟ್ರಯಾಂಗಲು? ನಮಗೆ ಬೇಸ್ ಮತ್ತು ಹೈಟ್ ಬೇಕು. ಸೊ ಇದನ್ನು ನಾನು ಬೇಸನ್ನು ತೊಗೊಂಡ್ರೆ ಅದು ಕಾಣ್ತಾನೆ ಇಲ್ಲ. ಇದನ್ನು ಬೇಸನ್ನು ತೊಗೊಂಡ್ರೆ ಮತ್ತು ಇದು ಹೈಟನ್ನು ತೊಗೊಂಡ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಷ್ಟೇ. ಸೊ ಎಷ್ಟಿದೆ ಬೇಸು ಹೈಟು ಅವೆಲ್ಲ ನೋಡಿ, ಒಂದು ನಿಮಿಷ. ಸೊ ದ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಗೊತ್ತಾಯ್ತಾ? ಏನಕ್ಕೆ ಎ ಬಿ ಸಿ ತೊಗೊಂಡೆ ಅಂತ ಹೇಳಿ. ಎಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಆದರೆ ಬೇಸ್ ಎಷ್ಟು ಹೈಟ್ ಎಷ್ಟು ಅದು ನೋಡ್ಕೊಬೇಕು. ಬೇಸ್ ಇಸ್ ಎ ಬಿ, that would be 1 minus of -2 which is equal to 3. ಈ ಮೈನಸ್ ಆಫ್ ಮೈನಸ್ ಏನಕ್ಕೆ ತೊಗೊಂಡೆ? ಮೈನಸ್ ಏನಕ್ಕೆ ಮಾಡ್ತಾಯಿದ್ದೀನಿ? ಸಬ್ಟ್ರಾಕ್ಷನ್ ಏನಕ್ಕೆ ಮಾಡ್ತಾಯಿದ್ದೀನಿ? ಯೋಚನೆ ಮಾಡಿ ನೋಡೋಣ. ನಿಮ್ಮ ಕ್ಲೂ ಇಲ್ಲಿದೆ, ಡಿಸ್ಟೆನ್ಸ್ ಅಲ್ವಾ. ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಏನು ಮಾಡಿದ್ರಿ? ಕೋಆರ್ಡಿನೇಟ್ಸ್ ತಾನೇ. ಅದನ್ನು ಏನು ಮಾಡಬೇಕು? ಈ ಕೋಆರ್ಡಿನೇಟು ಮತ್ತು ಈ ಕೋಆರ್ಡಿನೇಟ್ ಸಬ್ಟ್ರಾಕ್ಟ್ ಮಾಡಿದಾಗ ಉತ್ತರ ಏನು ಬರುತ್ತೋ ಅದೇ ನಿಮ್ಮ ಲೆಂತು. ವೈಯಲ್ಲೂ ಕೂಡ ಹಾಗೇ. ಸೊ ಇದೆಲ್ಲ ಕಲಿಬೇಕು ನೀವು, ಗೊತ್ತಾಯ್ತಾ? ಸೊ ಇಲ್ಲಿ ನೀವು ಕೌಂಟ್ ಮಾಡ್ಕೊಳ್ಳಿ. ಇಲ್ಲ ತೊಂದರೆ ಆಯಿತು ಅಂದರೆ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. 0, 1, 2, 3 ಯಾವತ್ತೀರ ನೀವು ಎಲ್ಲಿ ಶುರು ಮಾಡ್ತೀರೋ ಅದು 0 ಆಗುತ್ತೆ. ಅದು ಇಲ್ಲಿ 0, 1, 2, 3, 4 ಗೊತ್ತಿದೆಯಲ್ಲ ನೋಡಿ, ಇಲ್ಲಿ 4 ಇದೆ. ಸೊ ನಿಮ್ಮ ಹೈಟ್ ಬಂದು ಸಿ ಪಿ ಮಾಡ್ಕೊಳ್ಳೋಣ. ಪಾಯಿಂಟ್ ಪಿ ಎಸ್ ದಿಸ್. ಸೊ ದಟ್ ವಿಲ್ ಬಿ 4 - 0 ಇಲ್ಲಾಂದರೆ 4. ಸೊ ಇದೆಲ್ಲ ಸೆಂಟಿಮೀಟ್ರಲ್ಲಿದೆ, ಸೆಂಟಿಮೀಟ್ರ್ ಅಂತ ಹೇಳಿ ಬರ್ಕೊಳ್ಳೋಣ. ಅದಾದಮೇಲೆ therefore area is equal to half into 4 into 3, that is 6 centimeter square. ಸೊ ಇದೇ ನಿಮ್ಮ ಉತ್ತರ, ಗೊತ್ತಾಯ್ತಾ? ಸೊ ಇಲ್ಲೇನಂತ ಹೇಳಿದ್ರೆ ನೀವು ಹುಷಾರಾಗಿ ಮಾಡ್ಕೊಬೇಕು. ಕಾಮನ್ ಸೆನ್ಸ್ ಉಪಯೋಗಿಸ್ಕೊಳ್ಳಿ. ಕೋಆರ್ಡಿನೇಟ್ ಜಾಮಿಟ್ರಿ ಜ್ಞಾಪಕ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಕೌಂಟ್ ಮಾಡಿ ಸುಮ್ಮನೆ ಬರೀರಿ. ಈ ಥರ ಬರೀಬೇಕು ಅಂತೇನಿಲ್ಲ, ಅಲ್ಲಿ ಏನು ಕೌಂಟ್ ಇರುತ್ತೋ ಅದನ್ನ ಕೌಂಟ್ ಮಾಡ್ಕೊಂಡು ಬರ್ಕೊಳ್ಳಿ. ಆಯಿತಾ ಹುಡುಗರು? ಇವಾಗ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.